ಮತ್ತೆ ಎಲ್ರಿಗೂ ಕೊಡಲ್ಲ. ಮತ್ತೆ ನಾವು ಬಂದಿದ್ವು ಅಂದ್ರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾರೆ, ಭಾಗವಹಿಸಿ ಕೊಟ್ಟಿಲ್ವಾ ಅಂತ ಕೇಳ್ತಾರೆ. ಬರೋದು ರೆಡಿ ಇರಲ್ಲ. ಎಲ್ಲರೂ ಕೊಡಿಸ್ಕೊಂಡ ನೋಡಿ ದರ ದಿಸೆ ಬರಲ್ಲ ಇದಕ್ಕೆ. ಎಲ್ಲ ಬಂದಂತ ಜೋಡಿಗಳು ಸಿದ್ಧಪಡಿಸಿ ಎಲ್ಲರೂ ಜಿಲ್ಲಾಧ್ಯಕ್ಷರುಗಳಿಗೂ ತಾಲೂಕು ಅಧ್ಯಕ್ಷರುಗಳಿಗೂ ಕರ್ನಾಟಕ ರಾಜ್ಯ ರೈತೋದಯ ಸೇನೆಗೆ 1008 ರೈತ ಕಲ್ಯಾಣೋತ್ಸವ ಮಾಡಿದ ಸಂಘಟನೆಗೆ, ಈ ದೇಶದ ರೈತರಿಗೆ, ಈ ದೇಶದ ರಾಜನಿಗೆ, ಅನ್ನ ಕೊಡುವ ದಣಿಗೆ, ಅನ್ನ ಕೊಡುವ ದಾತನಿಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ತುಂಬಾ ಅಚ್ಚುಕಟ್ಟಾಗಿ ನಮಗೆ ಸಹಕರಿಸಿ ಅವರು ನಮ್ಮ ಜೊತೆಗೆ ತುಂಬಾ ಅಪರೂಪವಾದ ನಂಟನ್ನು ಇಟ್ಟು ಯಾವುದೇ ತೊಂದರೆಗಳಿಂದಲೇ ಸಹಕರಿಸಿದಂಥ ನಮ್ಮ ಆರಕ್ಷಕ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ, ಜೊತೆಗೆ ಮೀಡಿಯಾದವರು ಅವರು ಬಂದಿದ್ದರು, ಅವರು ಕೂಡ ಸ್ವಾಗತವನ್ನು ಹೇಳಿ, ಎಲ್ಲ ನನ್ನ ರಾಜ್ಯ ಮಟ್ಟದ ಕಾರ್ಯಕರ್ತರುಗಳು, ಜಿಲ್ಲಾಧ್ಯಕ್ಷರು ಬಂದಿದ್ದೀರಿ. ದಯಮಾಡಿ ನಿಮಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನನ್ನೆಲ್ಲ ಓಕೆ. ನಾನು ಏನೋ ಕೇಳಬೇಕಾಗಿತ್ತು, ಸಾರಿ ಇರೋರೆಲ್ಲ ಚೆನ್ನಾಗಿದ್ದೀರಾ? ನಾನು ಅದನ್ನೇ ಕೇಳಬೇಕಾಗಿತ್ತು, ಮರ್ತೋದಾರ ಅದನ್ನ. ಒಟ್ಟಿಯಾಗಿರೋರೆಲ್ಲ ಯಾರ ಹೆಸರು ಇಡ್ತೀರಾ? ನಾಮಕರಣಕ್ಕೆ ನನ್ನ ಕರಿತೀರಾ? ಗ್ಯಾರಂಟಿ ನಾಮಕರಣ ಒಂದ್ಸಲ ಮಾಡ್ಬಿಡೋದು ಎಲ್ಲರದ್ದು ಸೇರಿ. ನಾಮಕರಣ ವೇದಿಕೆ ಕೇಳ್ಕೊಳ್ತೀನಿ ನಾನು. ನೀವೆಲ್ಲ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ನಾವೇ ಹೆಸರು ಇಡ್ತೀವಿ ಅವ್ರಿಗೆ. ಮಾಡಿದ್ವಿ. ಆದರೆ ಮಾಡುವ ಸಂದರ್ಭದಲ್ಲಿ ಯಾವ ಉದ್ದೇಶವನ್ನು ಇದು ಮಾಡಿದ್ವಿ ಅಂದರೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಆ ಒಂದು ಮೇಜರ್ ಕಾನ್ಸೆಪ್ಟನ್ನ ತಗೊಂಡು ಮತ್ತು ಅದ್ರ ಜೊತೆಗೆ 18 ವರ್ಷದ ಒಳಗಡೆ ಹೆಣ್ಣುಮಕ್ಕಳು ಓಡೋಗಿ ಮದುವೆ ಆಗ್ತಿದ್ದಾರೆ. ಆ ಚೈಲ್ಡ್ ಮದುವೆ ಆಗಬಾರ್ದು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು, ಜೊತೆಗೆ ರೈತರಿಗೆ ಆಗುವಂಥ ಅನ್ಯಾಯ, ನೀರಾವರಿ ಆಗಲಿ, ಕರೆಂಟ್ ಆಗಲಿ, ಅವ್ರು ಬೆಳೆದ ಬೆಳೆಗೆ ರೇಟ್ ಆಗಲಿ, ಅದನ್ನು ಮನಸ್ಸಲ್ಲಿಟ್ಕೊಂಡು ಪ್ರತಿಯೊಂದು ಕುಟುಂಬಗಳಿಗೆ ವಸತಿ ಅವಶ್ಯಕತೆ ಇದೆ. ಮನೆಯನ್ನು 10 ಲಕ್ಷ ರೂಪಾಯಿ ಮನೆಯನ್ನು ಅದರಲ್ಲಿ ಮನಸ್ಸಲ್ಲಿಟ್ಕೊಂಡು ವಿದ್ಯಾಭ್ಯಾಸ ಆಗಲಿ, ಆರೋಗ್ಯ ಆಗಲಿ ಎಲ್ಲದನ್ನು ಕೂಡ ಮನಗೊಂಡು ನಾನು ಕರ್ನಾಟಕ ರಾಜ್ಯ ರೈತರ ಸಾವಧಿ ಮದುವೆ ಮಾಡಿದ್ದೀನಿ. ಆದರೆ ನಾನು ನಿಜವಾಗ್ಲೂ ಖುಷಿಯಿಂದ ಹೇಳ್ಕೊಳ್ತೇನೆ, ಕರ್ನಾಟಕದಲ್ಲಿ ನಾವು 1008 ಮದುವೆ ಮಾಡಿದ್ದೀವಿ. ರೈತರ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ ಅನ್ನೋ ಒಂದು ಕಾಲದಲ್ಲೂ ಕೂಡ 1008 ಮದುವೆಯನ್ನು ಮಾಡಿದ್ವಿ. ಈ ಮದುವೆಗೆ ಸಹಕಾರ ಮಾಡಿದಂಥ ನಮ್ಮ ವೀರೇಂದ್ರ ಹೆಗಡೆ ಅವರು, ಶೃಂಗೇರಿ ಮಠದ ಭಾರತೀಯ ತೀರ್ಥ ಮಹಾಸನ್ನಿಧಾನ ವಿಧುಶೇಖರ ಭಾರತಿ ಅವರ ಶಿಷ್ಯರಾದ ವಿಧುಶೇಖರ ಭಾರತಿ ಅವರು ನಮಗೆ ತುಂಬ ಸಹಕಾರ ಮಾಡಿದರು. ಆದರೆ ಸರ್ಕಾರದ ಎಲ್ಲ ಮಿನಿಸ್ಟರ್ಗಳಿಗೆ, MLAಗಳಿಗೆ ಎಲ್ಲರಿಗೂ ಕೂಡ, ವಿರೋಧ ಪಕ್ಷ ನಾಯಕರಿಗೆ ಎಲ್ಲರಿಗೂ ಕೂಡ ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ, 1008 ಮದುವೆ ಮಾಡ್ತಾ ಇದ್ದೀವಿ ಬನ್ನಿ ಅಂತ. ಆದರೆ ಯಾರೂ ಬರಲಿಲ್ಲ. ಯಾಕೆಂದರೆ ರೈತರ ಮೇಲೆ ಅವರಿಗೆ ಕಾಳಜಿ ಇಲ್ಲ, ರೈತರ ಮೇಲೆ ಅವರಿಗೆ ಗೌರವ ಇಲ್ಲ. ಗೌರವ ಇದ್ದಿದ್ದೇ ಆಗಿದ್ದರೆ ಯಾರಾದರೂ ಒಬ್ಬರು ಬರ್ತಿದ್ರು. ಅಷ್ಟಿಷ್ಟು ವಿರೋಧ ಪಕ್ಷದ ನಾಯಕರಾದ್ರು ಬರ್ತಿದ್ರು ಅಥವಾ ಆಡಳಿತಾಧಿಕಾರಿಗಳ ಪಕ್ಷದಾದರೂ ಬರ್ತಿದ್ರು. ನೋಡಿ, ಮೊನ್ನೆ ನಾವೆಲ್ಲ ಇಷ್ಟೊಂದು ಕಷ್ಟಪಡಬೇಕಿತ್ತು. ನಾವು ಗಿಲ್ಲಿ ನಟ ಅವ್ರನ್ನ ಅಭಿನಂದಿಸಿದ್ದು ನಾವು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ನಾವು 1008 ಮದುವೆ ಮಾಡಿದ್ವಾಗ ನಮ್ಮನ್ನ ಯಾಕೆ ಸರ್ಕಾರ ಅಭಿನಂದಿಸಲಿಲ್ಲ? ನಾವು ಯಾಕೆ ಅವ್ರಿಗೆ ಕಾಣಲಿಲ್ಲ? ಅಂದರೆ ರೈತರು ಅಂದರೆ ಅಷ್ಟೊಂದು ನಿರ್ಲಕ್ಷ್ಯತೆ. ದಯಮಾಡಿ ಮುಂದಿನ ದಿನಗಳಂತ ಮಾಡಬೇಡ್ರಿ. 18 ವರ್ಷದ ಒಳಗಡೆ ಯಾರು ಮದುವೆ ಆಗ್ತಾರೋ ಮೇಲೆ ಅವರಿಗೆ ಕೇಸು ಕಚೇರಿಗಳಾಗ್ತವೆ. 18 ವರ್ಷದ ಮೇಲ್ಪಟ್ಟು ಯಾರು ಮದುವೆ ಆಗ್ತಾರೋ ಅವರಿಗೆ 10 ಲಕ್ಷ ರೂಪಾಯಿ ಮನೆ ಕೊಡ್ತೀವಿ ನಾವು. ರೈತರ ಮಕ್ಕಳ ಮದುವೆ ಆಗಿ ರೈತರು ಬೆಳೆದಿದ್ದಷ್ಟೇ ತಿನ್ನಬೇಡಿ. 6000 ಗ್ರಾಮ ಪಂಚಾಯತ್ ಒಳಗೆ ರೈತರ ಕೇಂದ್ರವನ್ನು, ಸರ್ಕಾರ ರೈತ ಕೇಂದ್ರವನ್ನು ತೆಗೆದು ಕಾರಣ ಅವರೇ ಹೇಳಿದ್ರು ನಮಗೆ, ನೀವು ತಗೋಬರಪ್ಪ, ನಿಮ್ಮ ಜನ ಬೆಂಬಲ ತೋರಿಸು, ನಾನಿಲ್ಲಿ ಮನವಿಯನ್ನು ತಗೊಳ್ತೀನಿ ಅಂತ ಹೇಳಿದ್ರು. ಪಾಪ ಅವರು ಸಮಯದ ಅಭಾವ ಇತ್ತು, ನಾವೆಲ್ಲ ಹೋಗಿದ್ವಿ. ಇವತ್ತು ಜನ ಕಡಿಮೆ ಆಗೋ ಕಾರಣ ಅವತ್ತು ಸಾಹೇಬರು ಮನವಿ ತಗೊಳ್ಳಿಲ್ಲ ಅನ್ನೋದು. ಆದರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಜಮೀರ್ ಸಾಹೇಬರು ನಮಗೆ ಮನೆಗಳನ್ನು ಕೊಟ್ಟೇ ಕೊಡ್ತಾರೆ. ಅವ್ರ ಮೇಲೆ ಭರವಸೆ ಇದೆ. ಯಾಕಂದರೆ ಅಪರೂಪವಾದ ರಾಜಕಾರಣಿ, ತುಂಬ ಒಳ್ಳೆಯ ವ್ಯಕ್ತಿನೂ ಕೂಡ, ನುಡಿದಂತೆ ನಡೀತಾರೆ. ಒಳ್ಳೆಯದಾಗಲಿ ಅಂತೇಳಿ ನಾನು ಮೂಲಕ ಕೇಳ್ಕೊಳ್ತೇನೆ. ಸಹಾಯ ಮಾಡ್ತೀರಿ ಸರ್, ಅದು ಅಷ್ಟಿಷ್ಟು ಅಂತ ಹೇಳಬಾರ್ದು. ಜಮೀರ್ ಅವರು ಸ್ವಲ್ಪ ನಮಗೆ ಸುಮಾರು ಒಂದು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮಗೆ ಸಹಾಯವನ್ನು ಮಾಡಿದ್ದಾರೆ ಸರ್. ಎಲ್ಲ ರೈತರಿಗೆ ಮನೆ ಬೇಕು, ಎಲ್ಲ ಕಾರ್ಮಿಕರಿಗೆ ಮನೆ ಬೇಕು, ಬೇಕು. ಚಂದ್ರಶೇಖರ್ ಮನೆ ಬೇಕಂತ ಬಂದಿದ್ದೀರಾ? ನಮ್ಮ ಜಾಕೀರ್ ಹುಸೇನ್ ಮನೆ ಬೇಕಂತ ಬಂದಿದ್ದೀರಾ? ರಮಾನಂದ ಮನೆ ಬೇಕಂತ ಬಂದಿದ್ದೀರಾ? ಎಲ್ಲ ಬಡವರಿಗೂ
ಬೇಕೇ ಬೇಕು. ನಮ್ಮ ಸರ್ಕಾರಗಳು ತಗೊಂಡೋಗಿ ರೈತರು 4,000 ಹುಬ್ಳಿಗೆ ದೊಡ್ಡ ಫಂಕ್ಷನ್ ಆಯಿತು. ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು, ಎಲ್ಲ ಬಂದು 4,000 ಜನ ನಾವು ರ್ಯಾಲಿ ನಮ್ಮ ರಾಜ್ಯಾಧ್ಯಕ್ಷರು ಚಂದ್ರಶೇಖರ್ ನಾವೆಲ್ಲ ನೇತೃತ್ವದಲ್ಲಿ 4,000 ಜನಕ್ಕೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಆಶ್ವಾಸನೆ ಹೇಳಿದರು ಕೊಡ್ತೀನಿ ಅಂತ. ಅದಕ್ಕೆ ನಾವು ಇಲ್ಲಿ ಫ್ರೀಡಮ್ ಪಾರ್ಕ್ನಾಗೆ ಒಂದು ಸ್ಟೇಟ್ ಇಟ್ಕೊಂಡಿದ್ದೀವಿ. ಅಲ್ಲಿಗೆ 4,000 ಜನ ಭಾಳ ದೂರ ಸರ್. ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಸಿದ್ದರಾಮಯ್ಯ ಮತ್ತು ಟೀಮ್ ಎಲ್ಲ ಬರ್ತೀನಿ ಅಂತ ಹೇಳೋದಕ್ಕೆ ಇವರು ಒಪ್ಪಿದರು. ನಮ್ಮ ರೈತರು ಏನಾದ್ರು ಸಿದ್ದರಾಮಯ್ಯ ಬರ್ತಾನೆ, ಆಮೇಲೆ ಜಮೀರ್ ಅಹಮದ್ ಬರ್ತಾನೆ, ಆಮೇಲೆ ಎಲ್ಲ ಮುಖಂಡರು ಬರ್ತಾರೆ ಅಂತೇಳಿ ಅಲ್ಲಿ ಮನೇನೂ ಇತ್ತು. ಮನೇನೂ ಮಾಡೋಕ್ಕೆ ಒಂದು 2,000 ಮನೇನೂ ಒಂದು ಶಾಂಪಲ್ಲಾಗೆ ತೋರ್ಸೋಕ್ಕಿತ್ತಲ್ಲ, ಅದರಿಂದ ಅಲ್ಲಿ ಬಂದಿದ್ರು. ಇಲ್ಲಿ ಏನೂ ಇಲ್ಲಲ್ಲ, 4,000 ಜನ ಆಗಿಬಿಟ್ಟಲ್ಲ, ಅಲ್ಲೇ ಮನೆ ಕಟ್ಟೋದು ಅಲ್ಲೇ ಕೊಟ್ಬಿಡ್ತಾರೆ. ಬಡವರು ರೈತರು ಅವರು ಹೆಂಗೆ ಮುದ್ದ ಬೈತು, ಅವ್ರು ಏನೂ ಗೊತ್ತಾಗಲ್ಲ, ಅಲ್ಲೇ ಮನೆ ಕೊಟ್ಬಿಡ್ತಾರೆ ಅನ್ನೋಂಗೆ ಅವ್ರು ನಂಬ್ಕೊಂಡು ಬಂದ್ಬಿಟ್ರು. ಎಲ್ಲಿ ಹುಬ್ಳಿಗೆ ಅಲ್ಲಿ ಮನೆ ಕೊಟ್ಬಿಡ್ತೀವಿ ಅಂತ ಅವ್ರು ಆಶ್ವಾಸನೆ ಕೊಟ್ಬಿಟ್ರು. ಅದರಿಂದ ಇಲ್ಲಿ ಏನಾಗ್ಬಿಡ್ತಂದ್ರೆ ನಾವು ಇಲ್ಲಿ ಪಾಪ ಬಿಸಿಲಾಗಿ ಏನೂ ಇಲ್ಲ, ಅವರು ಬಸ್